ನಿರೀಕ್ಷೆಗಳು ಅಪಾರ. ಅದರಲ್ಲಿ ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳನ್ನ ತಲುಪುವಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಯಶಸ್ವಿಯಾಗಿದೆ, ಯಾವ ನಿರೀಕ್ಷೆಗಳು ಹುಸಿಯಾಗಿದೆ, ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ರೆ ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಲೋಕದಲ್ಲೇ ಪ್ರಪ್ರಥಮ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣವನ್ನ ಲೈವ್ ನಲ್ಲಿ ನೇರ ಪ್ರಸಾರದಲ್ಲಿ ಕನ್ನಡ ಭಾಷೆಯಲ್ಲಿ ಕೇಳುವ ಅವಕಾಶವನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನೀವೀಗಷ್ಟೇ ಅನುಭವಿಸಿದ್ದೀರಿ. ಎಐ ಮೂಲಕ, ಸರ್ವಂ ಎಐ ಮೂಲಕ ಭಾಷಾಂತರವನ್ನ ಮಾಡಿ ಕನ್ನಡದಲ್ಲಿ ವಿತ್ತ ಸಚಿವರ ಈ ಬಜೆಟ್ ಭಾಷಣವನ್ನ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಾಡಿದೆ. ಇದ್ರ ಜೊತೆಯಲ್ಲೇ ನಾವು ಬಜೆಟ್ನ ಪೂರ್ವಭಾವಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಕರ್ನಾಟಕಕ್ಕೆ ಫೋಕಸ್ ಸಿಗುತ್ತಾ, ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಮನ್ನಣೆ ಸಿಗುತ್ತಾ, ರೈತರಿಗೆ ವಿಶೇಷವಾದ ಪ್ಯಾಕೇಜ್ಗಳು ಅನೌನ್ಸ್ ಆಗುತ್ತಾ, ಮಧ್ಯಮ ವರ್ಗ ಬಹಳ ನಿರೀಕ್ಷೆಯಲ್ಲಿದ್ದಂತಹ ಟ್ಯಾಕ್ಸ್ ಸ್ಲ್ಯಾಬ್ಗಳ ಬದಲಾವಣೆ ಆಗುತ್ತಾ, ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ವಿಶೇಷ ಫೋಕಸ್ ಈ ವಿಚಾರಗಳಲ್ಲಿ ಕೊಟ್ಟಂತೆ ಕಾಣ್ತಾ ಇಲ್ಲ. ಲಾಂಗ್ ಟರ್ಮ್ ಫೋಕಸ್ ಅನ್ನ ಇಟ್ಕೊಂಡು, ದೀರ್ಘಾವಧಿಯ ಆಲೋಚನೆಯನ್ನ ಇಟ್ಕೊಂಡು ಒಂದಷ್ಟು ಬದಲಾವಣೆಯನ್ನ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನ್ನೋದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ಭಾಷಣದ ಹೈಲೈಟ್. ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು, ಬಿಜೆಪಿ ವಕ್ತಾರರಾದ ಎಂಜಿ ಮಹೇಶ್ ಅವರು, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರು, ಹಾಗೇನೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಿಂಗಣ್ಣ ಎಸ್ ಬಿರಾದರ್ ಅವರಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಕಾಸಿಯಾ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ನೇರವಾಗಿ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು ಇವರದೇ ನೇತೃತ್ವದ ಪಕ್ಷ ಅನ್ನೋ ಕಾರಣಕ್ಕೆ ನಾವು ಪ್ರೀ ಬಜೆಟ್ ಮಾತನಾಡಿದ್ವಿ. ಕರ್ನಾಟಕ ಫೋಕಸ್ ಆಗುತ್ತಾ, ಪಂಚರಾಜ್ಯಗಳ ಫೋಕಸ್ ಆಗುತ್ತಾ, ರೈತರಿಗೆ ಹೊಸ ಪ್ಯಾಕೇಜ್ಗಳ ಅನೌನ್ಸ್ ಆಗುತ್ತಾ, ಅಟ್ಲೀಸ್ಟ್ 6,000 ಇರುವ ಕಿಸಾನ್ ಸಮ್ಮಾನ್ 9,000 ಆಗಬಹುದು. ಇದ್ಯಾವುದು ಕೂಡ ಕಾಣೋಕ್ ಸಿಗ್ತಾ ಇಲ್ಲ. ಮಹೇಶ್ ಜಿ, ಒಂದು ಕರ್ತವ್ಯ ಭವನದ ಒಳಗಡೆ ಒಂದು ದೇಶದ ಆಡಳಿತ ಮಾಡತಕ್ಕಂತ ಒಂದು ಸರ್ಕಾರ ತಾನು ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಂತ ಒಂದು ಅದ್ಭುತವಾದಂತ ಒಂದು ಬಜೆಟ್ ಇದು. ಇದು ಬಹುಶಃ ಜಗತ್ತಿನ ಗೇಮ್ ಚೇಂಜರ್ ಅಂದ್ರೂ ಪರವಾಗಿಲ್ಲ. ಇವತ್ತು ಜಗತ್ತಿನ ಎಲ್ಲ ವಿದ್ಯಮಾನಗಳ ಮಧ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಒಂದು ಡೆವಲಪಿಂಗ್ ಕಂಟ್ರಿ ಆಗಿ ಭಾರತ ಹೇಗೆ ಹೊರಹೊಮ್ಮಬೇಕು ಅನ್ನುವಂಥದ್ದು ಎಲ್ಲಾ ರಸ್ತೆಗಳು ಇದಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಮೋದಿಜಿಯವರ ಕನಸೇನಿದೆ, 2047ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತೇಳಿ. ಅಂದ್ರೆ ನಮ್ಮ ಭಾರತ 2047ರೊಳಗಡೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗಿ ನಾವು ಹೊರಹೊಮ್ಮಬೇಕು ಅಂತೇಳಿ. ಆ ನಿಟ್ಟಿನ ಒಳಗಡೆ ಎಲ್ಲಾ ರಸ್ತೆಗಳು ನೀವು ಇವತ್ತೆಲ್ಲ ನೋಡ್ಬೇಕು. ನೀವೇನು ಬಹಳ ಸೀಮಿತ ಪರಹದಿಯ ಒಳಗಡೆ ನೀವು ಹೇಳಿದ್ರೆ ಯಾವುದೋ ಒಂದು ರಾಜ್ಯ ಅಂತ ಮಾತನಾಡಿದ್ರಿ, ಯಾವುದೋ ಒಂದು ವರ್ಗ ಅಂತ ಮಾತನಾಡಿದ್ರೆ, ಅಷ್ಟು ಅಲ್ಲ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಪ್ರತಿಯೊಬ್ಬ ಭಾರತೀಯನ 145 ಕೋಟಿ ಭಾರತೀಯರನ್ನು ಜೊತೆಗೂಡಿಸ್ಕೊಳ್ತಾ ಸಬ್ಕಾ ಸಾಥ್ ಸಬ್ಕಾ ಪ್ರಯಾಸಿನ ಜೊತೆಗೆ ಒಂದು ಜಗತ್ತಿನಲ್ಲೇ ಭಾರತ ಒಂದು ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಕ್ಕೆ ಬೇಕಾದಂತ ಎಲ್ಲ ಸಂಗತಿಗಳು ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ ಇವತ್ತು ಇರತಕ್ಕಂಥದ್ದು. ನೋಡಿ, ಒಬ್ಬ ದ್ರಾಷ್ಟಾರ, ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಸ್ಟೇಟ್ಸ್ಮನ್ ಹೇಗೆ ತನ್ನ ರಾಷ್ಟ್ರವನ್ನ ಎಲ್ಲಿಗೆ ಕೊಂಡೋಗ್ತಾನೆ ಅನ್ನೋದಕ್ಕೆ ಒಂದು ಅತ್ಯಂತದಾದಂತ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು. ನೋಡಿ, ನಾವು ಮಾತನಾಡ್ತಾ ಇದ್ವಿ ಇಲ್ಲಿ ಬರೋಕ್ಕೂ ಮುಂಚೆ, ಒಂದು 14-15 ಲಕ್ಷ ಕೋಟಿ ಇರ್ತಕ್ಕಂಥ ನಮ್ಮ ಬಡ್ಜೆಟ್ ಏನಿದೆ, ಇವತ್ತಿನ ಗಾತ್ರ ಒಂದು 54 ಲಕ್ಷ ಕೋಟಿಗೆ ತಲುಪಿರ್ತಕ್ಕಂಥದ್ದು. ಅಷ್ಟೇ ಮಾತ್ರ ಅಂತಲ್ಲ, ಇವತ್ತು ಜಗತ್ತಿನ ಆರ್ಥಿಕ ಸ್ಥಿತಿಯ ಇಷ್ಟೆಲ್ಲ ಏರುಪೇರುಗಳ ಮಧ್ಯದಲ್ಲಿ ಒಂದು ದೃಢವಾದಂತ ಹೆಜ್ಜೆ ಏನು ಲೆಕ್ಕ ಹಾಕಿ, ದೃಢವಾದಂತ ಹೆಜ್ಜೆ ಏನು, ನಮ್ಮ ಜಿಡಿಪಿ 6.8ರಿಂದ 7.2 ಮಧ್ಯದಲ್ಲಿ ಆಗಬಹುದು ಅಂತ ಒಂದು ಅಂದಾಜು. ಬೇರೆ ಬೇರೆ ರಾಷ್ಟ್ರಗಳು ಸ್ಕ್ರೀನ್ ಮೇಲೆ ನೋಡಿ, ಸೆನ್ಸೆಕ್ಸ್ ನಿಫ್ಟಿಯಲ್ಲಿ ಕುಸಿತ ಅಂತ ಹೇಳಿ, ಇದು ಬೇರೆ ಬೇರೆ ಅಲ್ಲ ಸ್ಮಿತಾ, ಯಾವುದೋ ಶೇರ್ ಮಾರ್ಕೆಟಿನ ಆಧಾರದ ಮೇಲೆ ಅದು ಅಭಿಪ್ರಾಯ ಸೂಚಿಸೋ ಆಧಾರದ ಮೇಲೆ ರಾಷ್ಟ್ರ ನಡೆಯೋದಿಲ್ಲ. ನಾನು ಹೇಳೋದು ಒಂದು ನಿಫ್ಟಿ ಮೇಲೆ ಯಾವುದೋ ಇದ್ರ ಮೇಲೆ ಯಾವುದೋ ಅವ್ರ ಅಭಿಪ್ರಾಯದ ಮೇಲೆ ರಾಷ್ಟ್ರ ನಡೆಯಲ್ಲ. ರಾಷ್ಟ್ರ ನಡೀತಕ್ಕಂಥದ್ದು ಒಂದು ಏನು ಆರ್ಥಿಕ ಏನು ರೀತಿ ನಿರೂಪಣೆಗಳು ಮಾಡಿದೀವಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರೂವನ್ ವೈಬ್ರೆಂಟ್. ಬೇರೆ ಬೇರೆ ರಾಷ್ಟ್ರಗಳು, ಬಲಾಢ್ಯ ರಾಷ್ಟ್ರಗಳು ಇವತ್ತು 2.5% ತನ್ನ ಬೆಳವಣಿಗೆ ದರವನ್ನ ಖಾತ್ರಿ ಮಾಡಕ್ ಆಗದೆ ಇರುವಂತ ಕಾಲದಲ್ಲಿ ಇವತ್ತು ನೋಡೋಣ, ಅಮೆರಿಕ ಎಷ್ಟಿದೆ? 2.5% ಇದೆ. ಚೈನಾ ಎಷ್ಟಿದೆ? 3% ಇದೆ ಜಿಡಿಪಿ. ಆದ್ರೆ ಒಂದು ಅತ್ಯಂತ
ಒಂದು ಕಾನ್ಸಿಕ್ಯೂಟಿವ್ ಆಗಿ ಸ್ಥಿರತೆ ಇರ್ತಕ್ಕಂತ ಒಂದು ಆರ್ಥಿಕ ಶಕ್ತಿಯಾಗಿ ಕಳೆದ 10 ವರ್ಷಗಳಲ್ಲಿ 12 ವರ್ಷಗಳಲ್ಲಿ ನಮ್ದು ಬೆಳವಣಿಗೆ ದರ ಎಷ್ಟಿದೆ? ಇನ್ವೇರಿಯಬಲ್ 6.5 7 ಕಾಲ ತನಕ. ಇದನ್ನು ರಾಜ್ಯಕ್ಕೆ ಸೀಮಿತವಾಗಿ ನೋಡಬೇಡಿ ಅಂತೀರಿ, ಬಟ್ ನಾವು ಬದುಕ್ತಿರೋದು ಕರ್ನಾಟಕದಲ್ಲಿ, ಹೀಗಾಗಿ ನಮಗೆ ಸಹಜ ಸರ್ವಸ್ಪರ್ಶಿ ಹೇಗೆ ನನ್ನ ಪ್ರಶ್ನೆ ಕೇಳ್ತೀನಿ ಹೇಗೆ? ಇಲ್ಲ ನಟರಾಜ್ ಗೌಡ್ರೆ, ನನಗ್ ಕಂಡದ್ ನಾನು ಹೇಳ್ತೀನಿ, ನಿಮಗೆ ಎಕ್ಸ್ಟ್ರಾ ಕಾಣಿಸಿದ್ರೆ ಹೇಳಿ. ಹೈದರಾಬಾದ್ ಚೆನ್ನೈಗೆ ಹೈ ಸ್ಪೀಡ್ ರೈಲು, ಕರಾವಳಿ ಭಾಗದಲ್ಲಿ ಟರ್ಟಲ್ ಡ್ರೈವ್, ಹಾಗೆ ಬರ್ಡ್ ವಾಚಿಂಗ್ ಹಬ್ ಗಳನ್ನ ಬಿಟ್ರೆ, ಹಾಗೆ ತೆಂಗು ಬೆಳೆಗಾರರಿಗೆ ವಿಶೇಷ ಸವಲತ್ತನ್ನ ಬಿಟ್ರೆ ಕರ್ನಾಟಕ ಕಂಡದ್ ಏನು ಅಂತ ಹೇಳಿ. ಕರ್ನಾಟಕಕ್ಕೆ ಏನು ಕಂಡಿಲ್ಲ. ಯಾಕಂದ್ರೆ ನೋಡಿ, ಏನೇ ಇಲ್ಲದಿದ್ರು ಕೂಡ ರಾಜ್ಯಗಳಿಗೆ ಹಂಚಿಕೆ ಆಗುವಂತದ್ದು ಹಂಚಿಕೆ ಆಗ್ತದೆ. ಆದ್ರೆ ವಿಶೇಷ ಯೋಜನೆ ಅಂತ ಹೇಳಿ ಈಗ 2022 ಫೆಬ್ರವರಿ 1ನೇ ತಾರೀಕು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಈ ಬಜೆಟ್ ಅಲ್ಲೂ ಅದು ಮತ್ತೆ ಮರುಕಳಿಸ್ತಾ ಇಲ್ವಲ್ಲ ಅನ್ನೋದು ದುಃಖ ಆಗ್ತದೆ. ನಿಮಿಷ ಬೇಡ ಈಗ ಅಂಕಿಅಂಶ ಕೇಳಿ, ಈಗ ಬಿಡಿ ಪ್ಲೀಸ್, ನಾವು ಮಾತಾಡಿ. ನೋಡಿ, ಇವತ್ತು ದೇಶದ ಅಗತ್ಯ ಏನು? ಉದ್ಯೋಗ ಸೃಷ್ಟಿ ಹೆಂಗಾಗ್ತದೆ? ಬಂಡವಾಳ ಹೂಡಿಕೆ ಆಗ್ಬೇಕು. ಬಂಡವಾಳ ಹೂಡಿಕೆ ಎಲ್ಲಾಗ್ತಾ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 2025 ರಿಸರ್ವ್ ಬ್ಯಾಂಕ್ ಇಂಡಿಯಾ ಡೇಟಾ ಪ್ರಕಾರ ವಿದೇಶಿ ಬಂಡವಾಳ ನೇರ ಹೂಡಿಕೆ ಮೈನಸ್ ಅಲ್ಲಿ ಇದೆ. ಯಾಕಂದ್ರೆ ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿಜೆಪಿ ವಕ್ತಾರ ನಗ್ಬಹುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಅಕ್ಟೋಬರ್ 2025 ಡೇಟಾ ಪ್ರಕಾರ ಬಂಡವಾಳ ಹೂಡಿಕೆಗಿಂತ ಏನ್ ಬಂಡವಾಳ ಹೂಡಿಕೆ $40 ಬಿಲಿಯನ್ ಬರ್ತದೆ, $45 ಬಿಲಿಯನ್ ಆಚೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ಇದು ಗಮನದಲ್ಲಿರಲಿ. ನೋಡಿ, 6-8 ಸೆಕ್ಟರ್ ಇದಾವಲ್ಲ, ಕೈಗಾರಿಕಾ ಸೆಕ್ಟರ್ಗಳು, ವಲಯಗಳಿದಾವಲ್ಲ, ಅದರೊಳಗೆ ಗ್ರೋತ್ ಏನಿದೆ? ಎಷ್ಟಿದೆ ಗ್ರೋತ್? 2.9% ಇದೆ ಗ್ರೋತ್. ಇಟ್ಸ್ ನಾಟ್ 9.1%. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್? ಯುವರ್ ಎಕ್ಸ್ಪೆಕ್ಟೆಡ್ 12% ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು. ಆಗ್ತಾ ಇರ್ತಕ್ಕಂಥ 2.9%. ದೆನ್ ನೀವು 7.2 GDP ಬರುತ್ತೆ. ಕೇಳಿ, ಹಂಗೆಲ್ಲ ದೇಶ ನಾನು ಏನು ವರ್ಣನೆ ಮಾಡಲ್ಲ, ಅಂಕಿಅಂಶ ಹೇಳ್ತೀನಿ. ನಾನು ನಿಮ್ ತರ ಊಹಾಪೋಹ ಮಾತಾಡಕ್ ಹೋಗಲ್ಲ. ನಾನು ಅಂಕಿಅಂಶ ಹೇಳ್ತೀನಿ. ನಿಮ್ ಗವರ್ಮೆಂಟ್ ಆಫ್ ಇಂಡಿಯಾದ ಅಂಕಿಅಂಶ ಪ್ರಕಾರ ಹೇಳ್ತೀನಿ. ನೀವು 7.2% GDP ಆಗ್ತದೆ ಅಂತ ಹೇಳ್ತೀರಿ. ಸ್ವಾಗತ ಮಾಡ್ತೀನಿ, ನಮ್ಗೆ ಖುಷಿ ಆಗ್ತದೆ. ಹಂಗಾದ್ರೆ ಅರವಿಂದ್ ಸುಬ್ರಹ್ಮಣ್ಯನ್ ಆರ್ಥಿಕ ಸಲಹೆಗಾರರು ಏನ್ ಹೇಳ್ತಾರೆ? ಇದನ್ನ 2.5% ಇವರು ಅತಿರೇಕದಿಂದ ತಿರುಚಿ ಹೇಳಿದ್ದಾರೆ. ನಾವೆಲ್ಲ ಮಾತಲ್ಲ ಇದು. ಅರವಿಂದ್ ಸುಬ್ರಹ್ಮಣ್ಯ ಆರ್ಥಿಕ ಸಲಹೆಗಾರ ಹೇಳ್ತಕ್ಕಂಥ ಮಾತು. ನೀವು ಹಂಗಂದ್ರೆ ನಿಮ್ಮ ನೋಡಿ, ಒಂದು ರಿಯಾಲಿಟಿ ವಾಸ್ತವ ಬರಬೇಕು. ದೇಶದಲ್ಲಿ ಇವತ್ತು 47 ಕೋಟಿ ಜನ, ಸ್ಮಿತಾ ಅವರೇ, 47 ಕೋಟಿ ಜನ ಪ್ರತಿದಿನ ₹100 ವೆಚ್ಚದಲ್ಲಿ ಜೀವನ ಮಾಡ್ತಾ ಇದ್ದಾರೆ. 80% ಪಾಪ್ಯುಲೇಷನ್ ಆಫ್ ಇಂಡಿಯಾ, 80% ಪಾಪ್ಯುಲೇಷನ್ ಆಫ್ ಇಂಡಿಯಾ ₹200 ದಿನದ ವೆಚ್ಚದಲ್ಲಿ ಇವತ್ತಿನ ಲೆಕ್ಕದ ಬಗ್ಗೆ ಮಾತಾಡೋಣ. ಇವತ್ತಿನ ಲೆಕ್ಕದ ಬಗ್ಗೆ ಆಯ್ತು. ಇವತ್ತಿನ ಲೆಕ್ಕದ ಬಗ್ಗೆ ನಟರಾಜ್ ಗೌಡ್ರೆ, ಸರ್, ನಿಮ್ಮದೇ ಸರ್ಕಾರ ಕೊಟ್ಟಿರುವ ಮಾತುಗಳು ಜನರಿಗೆ ತಲುಪಬೇಕು. ನಿಮ್ಮ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರುವ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕು. ಹಾಗಾಗಿ ಇವ್ರದನ್ನು ಕೇಳಿಸ್ಕೊಂಬಿಡಿ. ನೀವು ಬಡತನದ ರೇಖೆ ಬಗ್ಗೆ ಮಾತನಾಡ್ತಾ ಇದ್ರಿ. ಇವತ್ತೇ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಲೆಕ್ಕ 25 ಕೋಟಿ ಜನ ಬಡತನ ರೇಖೆಯಿಂದ ಒಂದು ದಶಕದಲ್ಲಿ ಆಚೆ ಬಂದಿದ್ದಾರೆ. ಇದು ಮೋದಿ ಅವರ ದೂರದೃಷ್ಟಿ ಯೋಜನೆಯ ಪರಿಕಲ್ಪನೆಯಿಂದ ಅಂತ ಹೇಳಿ. ನೋಡಿ, ನಾನು ನಿಮ್ಗೆ ಹೇಳ್ದೆ ಎರಡು ಅಂಕಿಅಂಶ. ಒಂದು ರೈತರು, ಮತ್ತೊಂದು ಕಾರ್ಮಿಕರು. ಇವೆರಡನ್ನ ಅಂಕಿಅಂಶ ತಗೊಂಡ್ಬೋಣ. ನೀವು 2022ಕ್ಕೆ ರೈತರ ಆದಾಯ ದ್ವಿಗುಣ ಆಗ್ತೀವಿ ಅಂತ ಹೇಳಿದಂತವ್ರು ಕೇವಲ 2% ಗ್ರೋತ್ ಇದೆ. ಕೇವಲ 2% ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಇನ್ನು 25 ವರ್ಷ ಬೇಕಾ? ಆ ಲೆಕ್ಕ ಅದೇ ಗ್ರೋತ್ ಆದ್ರೆ ಪ್ರತಿ ಗ್ರಾಮೀಣ ಭಾರತದಲ್ಲಿ ವೆಚ್ಚ ಜಾಸ್ತಿ ಆಗಿದೆ ಹೊರತು ಉಳಿತಾಯ ಕಡಿಮೆ ಆಗಿದೆ. ಪ್ರತಿ ಗ್ರಾಮೀಣ ಭಾರತದ ಭಾರತೀಯನ ಉಳಿತಾಯ ಕೇಳಿ, ಬಹಳ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಇಲ್ಲ ಇಂಪಾರ್ಟೆಂಟ್ ವಿಷಯ, ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಗ್ರಾಮೀಣ ಭಾರತದಲ್ಲಿ ಕೃಷಿಕರು 44% ಕೃಷಿಕರು ಏನು ಉದ್ಯೋಗ ಮಾಡ್ತಾ ಇದ್ರು, ಕೃಷಿ ಭೂಮಿಯನ್ನ ಉಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಕೃಷಿ ಕಾರ್ಮಿಕರಿದ್ರು. ಇವತ್ತು 46% ಆಗಿದ್ದಾರೆ. ಯಾಕೆ 2% ಹೆಚ್ಚಿಗೆ ಆದ್ರು? ನಗರದಿಂದ ವಲಸೆ ಹೋಗ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ ರೀ. ವಿದ್ಯಾವಂತ ಯುವಕರು, ಭಾರತೀಯ ವಿದ್ಯಾವಂತ ಯುವಕರು 2,80,00,000 ಯುವಕರು 2023-24ರಲ್ಲಿ ಅತ್ಯಂತ ಹೆಚ್ಚು ಓದಂತವ್ರು, ಉದ್ಯೋಗ ಇಲ್ಲ ರೀ. 10 ಕೋಟಿ ಜನ ಉದ್ಯೋಗ ನೋಡದೆ ಹುಡ್ಕದೆ ಬಿಟ್ಬಿಟ್ಟವ್ರಿಗೆ 10 ಕೋಟಿ ಜನ. ನಿರೀಕ್ಷೆಗಳು ಅಪಾರ. ಅದರಲ್ಲಿ ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳನ್ನ ತಲುಪುವಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಯಶಸ್ವಿಯಾಗಿದೆ? ಯಾವ ನಿರೀಕ್ಷೆಗಳು ಹುಸಿಯಾಗಿದೆ? ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ರೆ ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಲೋಕದಲ್ಲೇ ಪ್ರಪ್ರಥಮ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣವನ್ನ
ಲೈವ್ ನಲ್ಲಿ ನೇರ ಪ್ರಸಾರದಲ್ಲಿ ಕನ್ನಡ ಭಾಷೆಯಲ್ಲಿ ಕೇಳುವ ಅವಕಾಶವನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನೀವೀಗಷ್ಟೇ ಅನುಭವಿಸಿದ್ದೀರಿ. ಎಐ ಮೂಲಕ ಸರ್ವಂ ಎಐ ಮೂಲಕ ಭಾಷಾಂತರವನ್ನ ಮಾಡಿ ಕನ್ನಡದಲ್ಲಿ ವಿತ್ತ ಸಚಿವರ ಈ ಬಜೆಟ್ ಭಾಷಣವನ್ನ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಾಡಿದೆ. ಜೊತೆಯಲ್ಲೇ ನಾವು ಬಜೆಟ್ನ ಪೂರ್ವಭಾವಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಕರ್ನಾಟಕಕ್ಕೆ ಫೋಕಸ್ ಸಿಗುತ್ತಾ, ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಮನ್ನಣೆ ಸಿಗುತ್ತಾ, ರೈತರಿಗೆ ವಿಶೇಷವಾದ ಪ್ಯಾಕೇಜ್ಗಳು ಅನೌನ್ಸ್ ಆಗುತ್ತಾ, ಮಧ್ಯಮ ವರ್ಗ ಬಹಳ ನಿರೀಕ್ಷೆಯಲ್ಲಿದ್ದಂತಹ ಟ್ಯಾಕ್ಸ್ ಸ್ಲ್ಯಾಬ್ಗಳ ಬದಲಾವಣೆ ಆಗುತ್ತಾ, ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ವಿಶೇಷ ಫೋಕಸ್ ಈ ವಿಚಾರಗಳಲ್ಲಿ ಕೊಟ್ಟಂತೆ ಕಾಣ್ತಾ ಇಲ್ಲ. ಲಾಂಗ್ ಟರ್ಮ್ ಫೋಕಸ್ ಅನ್ನ ಇಟ್ಕೊಂಡು, ದೀರ್ಘಾವಧಿಯ ಆಲೋಚನೆಯನ್ನ ಇಟ್ಕೊಂಡು ಒಂದಷ್ಟು ಬದಲಾವಣೆಯನ್ನ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನ್ನೋದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ಭಾಷಣದ ಹೈಲೈಟ್. ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು, ಬಿಜೆಪಿ ವಕ್ತಾರರಾದ ಎಂಜಿ ಮಹೇಶ್ ಅವರು, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರು, ಹಾಗೇನೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಿಂಗಣ್ಣ ಎಸ್ ಬಿರಾದರ್ ಅವರಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಕಾಸಿಯಾ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ನೇರವಾಗಿ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು ಇವರದೇ ನೇತೃತ್ವದ ಪಕ್ಷ ಅನ್ನೋ ಕಾರಣಕ್ಕೆ ನಾವು ಪ್ರೀ ಬಜೆಟ್ ಮಾತನಾಡಿದ್ವಿ. ಕರ್ನಾಟಕ ಫೋಕಸ್ ಆಗುತ್ತಾ, ಪಂಚರಾಜ್ಯಗಳ ಫೋಕಸ್ ಆಗುತ್ತಾ, ರೈತರಿಗೆ ಹೊಸ ಪ್ಯಾಕೇಜ್ಗಳ ಅನೌನ್ಸ್ ಆಗುತ್ತಾ, ಅಟ್ಲೀಸ್ಟ್ 6,000 ಇರುವ ಕಿಸಾನ್ ಸಮ್ಮಾನ್ 9,000 ಆಗಬಹುದು. ಇದ್ಯಾವುದು ಕೂಡ ಕಾಣೋಕ್ ಸಿಗ್ತಾ ಇಲ್ಲ ಮಹೇಶ್ ಜಿ. ಒಂದು ಕರ್ತವ್ಯ ಭವನದ ಒಳಗಡೆ ಒಂದು ದೇಶದ ಆಡಳಿತ ಮಾಡ್ತಕ್ಕಂಥ ಒಂದು ಸರ್ಕಾರ ತಾನು ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಂತ ಒಂದು ಅದ್ಭುತವಾದಂತ ಒಂದು ಬಡ್ಜೆಟ್ ಇದು. ಇದು ಬಹುಶಃ ಜಗತ್ತಿನ ಗೇಮ್ ಚೇಂಜರ್ ಅಂದ್ರೂ ಪರವಾಗಿಲ್ಲ. ಇವತ್ತು ಜಗತ್ತಿನ ಎಲ್ಲ ವಿದ್ಯಮಾನಗಳ ಮಧ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಒಂದು ಡೆವಲಪಿಂಗ್ ಕಂಟ್ರಿ ಆಗಿ ಭಾರತ ಹೇಗೆ ಹೊರಹೊಮ್ಮಬೇಕು ಅನ್ನುವಂಥದ್ದು ಎಲ್ಲಾ ರಸ್ತೆಗಳು ಇದಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಮೋದಿಜಿಯವರ ಕನಸೇನಿದೆ, 2047ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತೇಳಿ. ಅಂದ್ರೆ ನಮ್ಮ ಭಾರತ 2047ರೊಳಗಡೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗಿ ನಾವು ಹೊರಹೊಮ್ಮಬೇಕು ಅಂತೇಳಿ. ಆ ನಿಟ್ಟಿನ ಒಳಗಡೆ ಎಲ್ಲಾ ರಸ್ತೆಗಳು ನೀವು ಇವತ್ತೆಲ್ಲ ನೋಡ್ಬೇಕು. ನೀವೇನು ಬಹಳ ಸೀಮಿತ ಪರಹದಿ ಒಳಗಡೆ ನೀವು ಹೇಳಿದ್ರೆ ಯಾವುದೋ ಒಂದು ರಾಜ್ಯ ಅಂತ ಮಾತನಾಡಿದ್ರೆ, ಯಾವುದೋ ಒಂದು ವರ್ಗ ಅಂತ ಮಾತನಾಡಿದ್ರೆ, ಅಷ್ಟು ಅಲ್ಲ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಪ್ರತಿಯೊಬ್ಬ ಭಾರತೀಯನ 145 ಕೋಟಿ ಭಾರತೀಯರನ್ನು ಜೊತೆಗೂಡಿಸ್ಕೊಳ್ತಾ ಸಬ್ಕಾ ಸಾಥ್ ಸಬ್ಕಾ ಪ್ರಯಾಸಿನ ಜೊತೆಗೆ ಒಂದು ಜಗತ್ತಿನಲ್ಲೇ ಭಾರತ ಒಂದು ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಕ್ಕೆ ಬೇಕಾದಂತ ಎಲ್ಲ ಸಂಗತಿಗಳು ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಬಡ್ಜೆಟ್ನಲ್ಲಿ ಇವತ್ತು ಇರತಕ್ಕಂಥದ್ದು. ನೋಡಿ, ಒಬ್ಬ ದ್ರಾಷ್ಟಾರ, ಒಬ್ಬ ದೂರದೃಷ್ಟಿ ಇರತಕ್ಕಂಥ ಒಬ್ಬ ಸ್ಟೇಟ್ಸ್ಮನ್ ಹೇಗೆ ತನ್ನ ರಾಷ್ಟ್ರವನ್ನ ಎಲ್ಲಿಗೆ ಕೊಂಡೋಗ್ತಾನೆ ಅನ್ನೋದಕ್ಕೆ ಇದೊಂದು ಒಂದು ಅತ್ಯಂತದಾದಂತ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು. ನೋಡಿ, ನಾವು ಮಾತನಾಡ್ತಾ ಇದ್ವಿ ಇದು ಬರೋಕ್ಕೂ ಮುಂಚೆ, ಒಂದು 14-15 ಲಕ್ಷ ಕೋಟಿ ಇರ್ತಕ್ಕಂಥ ನಮ್ಮ ಬಡ್ಜೆಟ್ ಏನಿದೆ, ಇವತ್ತಿನ ಗಾತ್ರ ಒಂದು 54 ಲಕ್ಷ ಕೋಟಿಗೆ ತಲುಪಿರ್ತಕ್ಕಂಥದ್ದು. ಅಷ್ಟೇ ಮಾತ್ರ ಅಂತಲ್ಲ, ಇವತ್ತು ಜಗತ್ತಿನ ಆರ್ಥಿಕ ಸ್ಥಿತಿಯ ಇಷ್ಟೆಲ್ಲ ಏರುಪೇರುಗಳ ಮಧ್ಯದಲ್ಲಿ ಒಂದು ದೃಢವಾದಂತ ಹೆಜ್ಜೆ ಏನು ಲೆಕ್ಕ ಹಾಕಿ, ದೃಢವಾದಂತ ಹೆಜ್ಜೆ ಏನು, ನಮ್ಮ GDP 6.8ರಿಂದ 7.2 ಮಧ್ಯದಲ್ಲಿ ಆಗಬಹುದು ಅಂತ ಒಂದು ಅಂದಾಜು. ಬೇರೆ ಬೇರೆ ರಾಷ್ಟ್ರಗಳು ಸ್ಕ್ರೀನ್ ಮೇಲೆ ನೋಡಿ, ಸೆನ್ಸೆಕ್ಸ್ ನಿಫ್ಟಿಯಲ್ಲಿ ಕುಸಿತ ಅಂತ ಹೇಳಿ, ಇದು ಬೇರೆ ಬೇರೆ ಅಲ್ಲ ಸ್ಮಿತಾ, ಯಾವುದೋ ಶೇರ್ ಮಾರ್ಕೆಟಿನ ಆಧಾರದ ಮೇಲೆ ಅದು ಅಭಿಪ್ರಾಯ ಸೂಚಿಸೋ ಆಧಾರದ ಮೇಲೆ ರಾಷ್ಟ್ರ ನಡೆಯೋದಿಲ್ಲ. ನಾನು ಹೇಳೋದು ಒಂದು ನಿಫ್ಟಿ ಮೇಲೆ ಯಾವುದೋ ಇದ್ರ ಮೇಲೆ ಯಾವುದೋ ಅವ್ರ ಅಭಿಪ್ರಾಯದ ಮೇಲೆ ರಾಷ್ಟ್ರ ನಡೆಯಲ್ಲ. ರಾಷ್ಟ್ರ ನಡೀತಕ್ಕಂಥದ್ದು ಒಂದು ಏನು ಆರ್ಥಿಕ ಏನು ರೀತಿ ನಿರೂಪಣೆಗಳು ಮಾಡಿದೀವಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರೂವನ್ ವೈಬ್ರೆಂಟ್. ಬೇರೆ ಬೇರೆ ರಾಷ್ಟ್ರಗಳು, ಬಲಾಢ್ಯ ರಾಷ್ಟ್ರಗಳು ಇವತ್ತು 2.5% ತನ್ನ ಬೆಳವಣಿಗೆ ದರವನ್ನ ಖಾತ್ರಿ ಮಾಡಕ್ ಆಗದೆ ಇರುವಂತ ಕಾಲದಲ್ಲಿ ಇವತ್ತು ನೋಡೋಣ, ಅಮೆರಿಕ ಎಷ್ಟಿದೆ? 2.5% ಇದೆ. ಚೈನಾ ಎಷ್ಟಿದೆ? 3% ಇದೆ GDP. ಆದ್ರೆ ಒಂದು ಅತ್ಯಂತ ಒಂದು ಕಾನ್ಸಿಕ್ಯೂಟಿವ್ ಆಗಿ ಸ್ಥಿರತೆ ಇರತಕ್ಕಂತ ಒಂದು ಆರ್ಥಿಕ ಶಕ್ತಿಯಾಗಿ ಕಳೆದ 10 ವರ್ಷಗಳಲ್ಲಿ 12 ವರ್ಷಗಳಲ್ಲಿ ನಮ್ದು ಬೆಳವಣಿಗೆ ದರ ಎಷ್ಟಿದೆ? ಇನ್ವೇರಿಯಬಲ್ 6.5ರಿಂದ 7.5 ತನಕ. ಇದನ್ನು ರಾಜ್ಯಕ್ಕೆ ಸೀಮಿತವಾಗಿ ನೋಡಬೇಡಿ ಅಂತೀರಿ, ಬಟ್ ನಾವು ಬದುಕ್ತಿರೋದು ಕರ್ನಾಟಕದಲ್ಲಿ. ಹೀಗಾಗಿ ನಮಗೆ ಸರ್ವಸ್ಪರ್ಶಿ ಹೇಗೆ ನಾನು ಪ್ರಶ್ನೆ ಕೇಳ್ತೀನಿ ಹೇಗೆ ಇಲ್ಲ ನಟರಾಜ್ ಗೌಡ್ರೆ, ನನಗ್ ಕಂಡದ್ ನಾನು ಹೇಳ್ತೀನಿ, ನಿಮಗೆ ಎಕ್ಸ್ಟ್ರಾ
ಕಾಣಿಸಿದ್ರೆ ಹೇಳಿ. ಹೈದರಾಬಾದ್ ಚೆನ್ನೈಗೆ ಹೈ ಸ್ಪೀಡ್ ರೈಲು, ಕರಾವಳಿ ಭಾಗದಲ್ಲಿ ಟರ್ಟಲ್ ಡ್ರೈವ್, ಹಾಗೆ ಬರ್ಡ್ ವಾಚಿಂಗ್ ಹಬ್ಗಳನ್ನ ಬಿಟ್ರೆ, ಹಾಗೆ ತೆಂಗು ಬೆಳೆಗಾರರಿಗೆ ವಿಶೇಷ ಸವಲತ್ತನ್ನ ಬಿಟ್ರೆ ಕರ್ನಾಟಕ ಕಂಡದ್ ಏನು ಅಂತ ಹೇಳಿ. ಕರ್ನಾಟಕಕ್ಕೆ ಏನು ಕಂಡಿಲ್ಲ. ಯಾಕಂದ್ರೆ ನೋಡಿ, ಏನೇ ಇಲ್ಲದಿದ್ರು ಕೂಡ ರಾಜ್ಯಗಳಿಗೆ ಹಂಚಿಕೆ ಆಗುವಂತದ್ದು ಹಂಚಿಕೆ ಆಗ್ತದೆ. ಆದ್ರೆ ವಿಶೇಷ ಯೋಜನೆ ಅಂತ ಹೇಳಿ ಈಗ 2022 ಫೆಬ್ರವರಿ 1ನೇ ತಾರೀಕು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಈ ಬಜೆಟ್ ಅಲ್ಲೂ ಅದು ಮತ್ತೆ ಮರುಕಳಿಸ್ತಾ ಇಲ್ವಲ್ಲ ಅನ್ನೋದು ದುಃಖ ಆಗ್ತದೆ. ಬ್ರದರ್ ನಿಮಿಷ ಬೇಡ ಈಗ ಅಂಕಿಅಂಶ ಕೇಳಿ, ಈಗ ಬಿಡಿ ಪ್ಲೀಸ್, ನಾವು ಮಾತಾಡಿ. ನೋಡಿ, ಇವತ್ತು ದೇಶದ ಅಗತ್ಯ ಏನು? ಉದ್ಯೋಗ ಸೃಷ್ಟಿ ಹೆಂಗಾಗ್ತದೆ? ಬಂಡವಾಳ ಹೂಡಿಕೆ ಆಗಬೇಕು. ಬಂಡವಾಳ ಹೂಡಿಕೆ ಎಲ್ಲಾಗ್ತಾ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 2025 ರಿಸರ್ವ್ ಬ್ಯಾಂಕ್ ಇಂಡಿಯಾ ಡೇಟಾ ಪ್ರಕಾರ ವಿದೇಶಿ ಬಂಡವಾಳ ನೇರ ಹೂಡಿಕೆ ಮೈನಸ್ ಅಲ್ಲಿ ಇದೆ. ಯಾಕಂದ್ರೆ ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿಜೆಪಿ ವಕ್ತಾರ ನಗ್ಬಹುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಅಕ್ಟೋಬರ್ 2025 ಡೇಟಾ ಪ್ರಕಾರ ಬಂಡವಾಳ ಹೂಡಿಕೆಗಿಂತ ಏನ್ ಬಂಡವಾಳ ಹೂಡಿಕೆ $40 ಬಿಲಿಯನ್ ಬರ್ತದೆ, $45 ಬಿಲಿಯನ್ ಆಚೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ಇದು ಗಮನದಲ್ಲಿರಲಿ. ನೋಡಿ, 6-8 ಸೆಕ್ಟರ್ ಇದಾವಲ್ಲ, ಕೈಗಾರಿಕಾ ಸೆಕ್ಟರ್ಗಳು, ವಲಯಗಳಿದಾವಲ್ಲ, ಅದರೊಳಗೆ ಗ್ರೋತ್ ಏನಿದೆ? ಎಷ್ಟಿದೆ ಗ್ರೋತ್? 2.9% ಇದೆ ಗ್ರೋತ್. ಇಟ್ಸ್ ನಾಟ್ 9.1%. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್? ಯುವರ್ ಎಕ್ಸ್ಪೆಕ್ಟೆಡ್ 12% ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು. ಆಗ್ತಾ ಇರ್ತಕ್ಕಂಥ 2.9%. ದೆನ್ ನೀವು 7.2 GDP ಬರುತ್ತೆ. ಕೇಳಿ, ಹಂಗೆಲ್ಲ ದೇಶ ನಾನು ಏನು ವರ್ಣನೆ ಮಾಡಲ್ಲ, ಅಂಕಿಅಂಶ ಹೇಳ್ತೀನಿ. ನಾನು ನಿಮ್ ತರ ಊಹಾಪೋಹ ಮಾತಾಡೋಲ್ಲ. ನಾನು ಅಂಕಿಅಂಶ ಹೇಳ್ತೀನಿ. ನಿಮ್ಗೆ ಗವರ್ಮೆಂಟ್ ಆಫ್ ಇಂಡಿಯಾದ ಅಂಕಿಅಂಶ ಪ್ರಕಾರ ಹೇಳ್ತೀನಿ. ನೀವು 7.2% GDP ಆಗ್ತದೆ ಅಂತ ಹೇಳ್ತೀರಿ. ಸ್ವಾಗತ ಮಾಡ್ತೀನಿ, ನಮ್ಗೆ ಖುಷಿ ಆಗ್ತದೆ. ಹಂಗಾದ್ರೆ ಅರವಿಂದ್ ಸುಬ್ರಹ್ಮಣ್ಯನ್ ಆರ್ಥಿಕ ಸಲಹೆಗಾರರು ಏನ್ ಹೇಳ್ತಾರೆ? ಇದನ್ನ 2.5% ಇವರು ಅತಿರೇಕದಿಂದ ತಿರುಚಿ ಹೇಳಿದ್ದಾರೆ. ನಾವೆಲ್ಲ ಮಾತಲ್ಲ ಇದು. ಅರವಿಂದ್ ಸುಬ್ರಹ್ಮಣ್ಯ ಆರ್ಥಿಕ ಸಲಹೆಗಾರರು ಹೇಳ್ತಕ್ಕಂಥ ಮಾತು. ನೀವು ಹಂಗಂದ್ರೆ ನಿಮ್ಮ ನೋಡಿ, ಒಂದು ರಿಯಾಲಿಟಿ ವಾಸ್ತವ ಬರಬೇಕು. ದೇಶದಲ್ಲಿ ಇವತ್ತು 47 ಕೋಟಿ ಜನ, ಸ್ಮಿತಾ ಅವರೇ, 47 ಕೋಟಿ ಜನ ಪ್ರತಿದಿನ $100 ವೆಚ್ಚದಲ್ಲಿ ಜೀವನ ಮಾಡ್ತಾ ಇದ್ದಾರೆ. 80% ಪಾಪ್ಯುಲೇಷನ್ ಆಫ್ ಇಂಡಿಯಾ, 80% ಪಾಪ್ಯುಲೇಷನ್ ಆಫ್ ಇಂಡಿಯಾ $200 ದಿನ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಲೆಕ್ಕದ ಬಗ್ಗೆ ಮಾತಾಡೋಣ. ಇವತ್ತಿನ ಲೆಕ್ಕದ ಬಗ್ಗೆ ಆಯ್ತು. ಇವತ್ತಿನ ಲೆಕ್ಕದ ಬಗ್ಗೆ ನಟರಾಜ್ ಗೌಡ್ರೆ, ಸರ್, ನಿಮ್ಮದೇ ಸರ್ಕಾರ ಕೊಟ್ಟಿರುವ ಮಾತುಗಳು ಜನರಿಗೆ ತಲುಪಬೇಕು. ನಿಮ್ಮ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರುವ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕು. ಹಾಗಾಗಿ ಇವ್ರದನ್ನು ಕೇಳಿಸ್ಕೊಂಬಿಡಿ. ನೀವು ಬಡತನದ ರೇಖೆ ಬಗ್ಗೆ ಮಾತನಾಡ್ತಾ ಇದ್ರಿ. ಇವತ್ತೇ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಲೆಕ್ಕ 25 ಕೋಟಿ ಜನ ಬಡತನ ರೇಖೆಯಿಂದ ಒಂದು ದಶಕದಲ್ಲಿ ಆಚೆ ಬಂದಿದ್ದಾರೆ. ಇದು ಮೋದಿ ಅವರ ದೂರದೃಷ್ಟಿ ಯೋಜನೆಯ ಪರಿಕಲ್ಪನೆಯಿಂದ ಅಂತ ಹೇಳಿ. ನೋಡಿ, ನಾನು ನಿಮ್ಗೆ ಹೇಳ್ದೆ ಎರಡೇ ಅಂಕಿಅಂಶ. ಒಂದು ರೈತರು, ಮತ್ತೊಂದು ಕಾರ್ಮಿಕರು. ಇವೆರಡನ್ನ ಅಂಕಿಅಂಶ ತಗೊಂಡ್ಬೋಣ. ನೀವು 2022ಕ್ಕೆ ರೈತರ ಆದಾಯ ದ್ವಿಗುಣ ಆಗ್ತೀವಿ ಅಂತ ಹೇಳಿದಂತವ್ರು ಕೇವಲ 2% ಗ್ರೋತ್ ಇದೆ. ಕೇವಲ 2% ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಇನ್ನು 25 ವರ್ಷ ಬೇಕಾ? ಆ ಲೆಕ್ಕ ಅದೇ ಗ್ರೋತ್ ಆದ್ರೆ ಪ್ರತಿ ಗ್ರಾಮೀಣ ಭಾರತದಲ್ಲಿ ವೆಚ್ಚ ಜಾಸ್ತಿ ಆಗಿದೆ ಹೊರತು ಉಳಿತಾಯ ಕಡಿಮೆ ಆಗಿದೆ. ಪ್ರತಿ ಗ್ರಾಮೀಣ ಭಾರತದ ಭಾರತೀಯನ ಉಳಿತಾಯ ಕೇಳಿ, ಬಹಳ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಇಲ್ಲ ಇಂಪಾರ್ಟೆಂಟ್ ವಿಷಯ, ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಗ್ರಾಮೀಣ ಭಾರತದಲ್ಲಿ ಕೃಷಿಕರು 44% ಕೃಷಿಕರು ಏನು ಉದ್ಯೋಗ ಮಾಡ್ತಾ ಇದ್ರು, ಕೃಷಿ ಭೂಮಿಯನ್ನ ಉಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಕೃಷಿ ಕಾರ್ಮಿಕರಿದ್ರು. ಇವತ್ತು 46% ಆಗಿದ್ದಾರೆ. ಯಾಕೆ 2% ಹೆಚ್ಚಿಗೆ ಆದ್ರು? ನಗರದಿಂದ ವಲಸೆ ಹೋಗ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ ರೀ. ವಿದ್ಯಾವಂತ ಯುವಕರು, ಭಾರತೀಯ ವಿದ್ಯಾವಂತ ಯುವಕರು 2,80,00,000 ಯುವಕರು 2023-24ರಲ್ಲಿ ಅತ್ಯಂತ ಹೆಚ್ಚು ಓದಂತವ್ರು, ಉದ್ಯೋಗ ಇಲ್ಲ ರೀ. 10 ಕೋಟಿ ಜನ ಉದ್ಯೋಗ ನೋಡದೆ ಹುಡ್ಕದೆ ಬಿಟ್ಬಿಟ್ಟವ್ರಿಗೆ 10 ಕೋಟಿ ಜನ.